ಹಾಯ್, ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ತರಗತಿ ಎಲ್ಲರಿಗೂ ಕೂಡ ಗೊತ್ತಿದೆ. SSC GD ಎಕ್ಸಾಮ್ನ ಒಂದು ಮೇ 9ರ ಒಂದು ಮೂರನೇ ಶಿಫ್ಟ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಬಂದಿದ್ದಾವೆ. ಆಲ್ರೆಡಿ ತುಂಬ ಜನ ಕಳಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಈಗ ಈ ಒಂದು ಪರೀಕ್ಷೆ ಏನಿದೆ ಅಥವಾ ಈ ಒಂದು ಥರ ಕ್ವಶನ್ಸ್ಗಳು ಏನಿದ್ದಾವೆ ನಿಮ್ಮ ಮುಂದೆ ಬರ್ತಕ್ಕಂಥ ಎಲ್ಲ ಪರೀಕ್ಷೆಗಳಿಗೆ ಯೂಸ್ಫುಲ್ ಆಗ್ತವೆ. ಸ್ಪೆಷಲಿ ನಿಮಗೆ SSC GD ಅವರಿಗೆ ಇನ್ನೂ ಕೂಡ ಅರೌಂಡ್ 20 ಡೇಸ್ ಎಕ್ಸಾಮ್ ಇದೆ. ಡೈಲಿ ನಾನು ಕ್ಲಾಸಸ್ಸನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದೇನೆ. ಕಂಟಿನ್ಯೂಸ್ ಆಗಿ ನೋಡ್ತಾ ಹೋಗಿ ನಿಮಗೆ ಯೂಸ್ ಆಗ್ತದೆ. ಈಗ ಮೊದಲನೇದಾಗಿ ನಾವು ಡೈಲಿ ಕ್ವಾಂಟ್ ಕ್ವಶನ್ಸನ್ನು ಮಾಡ್ತೇವೆ. ಕ್ವಾಂಟ್ ಕ್ವಶನ್ ಮಾಡಿಬಿಟ್ಟು ದ ಅವರೇಜ್ ಆಫ್ ದ 5 numbers ಈಸ್ 20 ಅಂತ ಕೊಟ್ಟಿದ್ದಾರೆ. ಇಫ್ ಈಚ್ ನಂಬರ್ ಈಸ್ ಮಲ್ಟಿಪ್ಲೈಡ್ ಬೈ 2 ದೆನ್ ವಾಟ್ ವಿಲ್ ಬಿ ದ ನ್ಯೂ ಅವರೇಜ್ ಅಂತ. ನೋಡಿ, ತುಂಬ ಈಸಿ ಪ್ರಶ್ನೆ ಇದು. ಏನಪ್ಪ ಅಂತ ಅಂದರೆ ಒಂದು 5 ನಂಬರ್ ಇದಾವಂತೆ, ABCDE ಅಂತ. ಆಯಿತಾ? ಈ ಒಂದು ಆವರೇಜ್ ಆಫ್ ದ 5 numbers ಎಷ್ಟಂತ ಅಂದರೆ 20 ಇದೆ ಅಂತೆ. ಓಕೆನಾ? 20 ಇದೆ ಅಂತೆ. ಇಫ್ ಈಚ್ ನಂಬರ್ ಈಸ್ ಮಲ್ಟಿಪ್ಲೈಡ್ ಬೈ 2 ಅಂದರೆ ಇದಕ್ಕೂ ಕೂಡ 2 ಮಲ್ಟಿಪ್ಲೈ ಮಾಡ್ತಾರೆ, ಇದಕ್ಕೂ 2 ಮಾಡ್ತಾರೆ, ಇದಕ್ಕೂ 2 ಮಾಡ್ತಾರೆ, ಇದಕ್ಕೂ 2 ಮಾಡ್ತಾರೆ, ಇದಕ್ಕೂ 2 ಮಾಡ್ತಾರೆ. ಎಲ್ಲ ಮಲ್ಟಿಪ್ಲೈ ಮಾಡಿ ಎಷ್ಟರಿಂದ ಡಿವೈಡ್ ಮಾಡ್ತಾರೆ? 5ರಿಂದ ಡಿವೈಡ್ ಮಾಡ್ತಾರೆ. 2 2 2 2 2 2 2 4 4 2 8 8 2 10 10 2 12 2 2 4 4 2 8 8 2 16 16 2 32. ನೋಡಿ, ಈ ಆವರೇಜ್ ಅಂತ ಅಂದರೆ ಕೂಡೋದಾಗುತ್ತೆ, ಇಲ್ಲಿ ಅಡಿಷನ್ ಆಗುತ್ತೆ. ಈಗ ಇನ್ನೊಂದ್ಸಲಿ ನೋಡೋಣ. ನೋಡಿ, ಏನು 5 ಕಡೆ ಏನು 2 2 2 2 2 ಅಂತ ಮಲ್ಟಿಪ್ಲೈ ಮಾಡಿಬಿಟ್ರೆ ಆವರೇಜ್ ಏನಾಗುತ್ತೆ? ಸೇಮ್ ಇರುತ್ತೆ, ಎಲ್ಲೂ ಕೂಡ ಚೇಂಜ್ ಆಗೋಲ್ಲ. ನೋಡಿ, ಇದೊಂದು ಕಂಬ ಅಂತ ಇದಂತ ಅಂದ್ಕೊಳ್ಳಿ. ಇಲ್ಲೊಂದು 20 kg ಇಟ್ಟಿದ್ದೀನಿ, ಇಲ್ಲೊಂದು 20 kg ಇಟ್ಟಿದ್ದೀನಿ. ಅವಾಗ ಏನಾಗುತ್ತೆ? ಕರೆಕ್ಟಾಗಿ ನಿಂತ್ಕೊಳ್ಳುತ್ತಾ? ಹೌದು, ನಿಂತ್ಕೊಳ್ಳುತ್ತೆ. ನೆಕ್ಸ್ಟು ನಾನು ಇಲ್ಲೂ ಕೂಡ ಒಂದು 2 kg ಆ್ಯಡ್ ಮಾಡ್ತೀನಿ, ಪ್ಲಸ್ ಇಲ್ಲೂ ಕೂಡ ಒಂದು 2 kg ಆ್ಯಡ್ ಮಾಡ್ತೀನಿ. ಆವಾಗಲೂ ಏನು ಮಾಡುತ್ತೆ? ಕರೆಕ್ಟಾಗಿ ನಿಂತ್ಕೊಳ್ಳುತ್ತೆ. ಹಾಗೆಯೇ ಅದಕ್ಕೆ ಆವ್ರೇಜ್ ಏನೂ ಕೂಡ ಚೇಂಜ್ ಆಗೋಲ್ಲ. ಕರೆಕ್ಟಾಗಿ ಎಲ್ಲ ನಂಬರ್ಸ್ಗಳಿಗೂ ಕೂಡ ಸೇಮ್ ನಂಬರ್ ಮಲ್ಟಿಪ್ಲೈ ಮಾಡಿದರೆ ಆವ್ರೇಜ್ ಚೇಂಜ್ ಆಗೋಲ್ಲ. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ. ಓಕೆನಾ? ಅದೇ ರೀತಿ ನೋಡಿ, ಮುಂದಿನ ಪ್ರಶ್ನೆ. 15 men ಕ್ಯಾನ್ ಕಂಪ್ಲೀಟ್ ಅ ವರ್ಕ್ ಇನ್ 20 days. ಇನ್ ಹೌ ಮೆನಿ ಡೇಸ್ 10 men ಕ್ಯಾನ್ ಕಂಪ್ಲೀಟ್ ಅ ಸೇಮ್ ವರ್ಕ್ ಅಂತ. ನೋಡಿ, 15 ಪುರುಷರು ಒಂದು ಕೆಲಸವನ್ನು ಎಷ್ಟು ದಿನದಲ್ಲಿ ಮಾಡ್ತಾರೆ? 20 ದಿನದಲ್ಲಿ ಮಾಡ್ತಾರೆ. ಅದೇ ರೀತಿ 10 ಪುರುಷರು 10 men ಕ್ಯಾನ್ ಕಂಪ್ಲೀಟ್ ಇನ್ ಹೌ ಮೆನಿ ಡೇಸ್, ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತ. U1 D1 T1 ಅಮೌಂಟ್ ಆಫ್ ವರ್ಕ್ 1 ಈಸ್ ಈಕ್ವಲ್ ಟು U2 D2 T2 ಅಮೌಂಟ್ ಆಫ್ ವರ್ಕ್ 2. ಓಕೆನಾ? U1 D1 T1 ಅಮೌಂಟ್ ಆಫ್ ವರ್ಕ್ 1 ಡಿವೈಡೆಡ್ ಬೈ U2 D2 T2 ಅಮೌಂಟ್ ವರ್ಕ್ 2 ಅಂತ. ಇಷ್ಟನ್ನು ನೀವು ಮಾಡಿಕೊಂಡ್ರೆ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ಇಲ್ಲಿ ನೋಡಿ, 15 ಜನ ಅಂತ ಕೊಟ್ಟಿದ್ದಾರೆ. ವರ್ಕ್ ಎಷ್ಟು? 20 ವರ್ಕು. ಎಷ್ಟು ವರ್ಕು? 1 ವರ್ಕು. ಅದೇ ರೀತಿ 10 ಜನ ಅಂತ ಕೊಟ್ಟಿದ್ದಾರೆ. ಎಷ್ಟು ದಿನ ಗೊತ್ತಿಲ್ಲ. ಇದನ್ನು ಈ ಕ್ವಶನ್ ಮಾರ್ಕ್ ಹಾಕೊಂಡ್ಬಿಡೋಣ. ಎಷ್ಟು ವರ್ಕು? ಅದೇ 1 ವರ್ಕು. ನೋಡಿ, ಏನಿಲ್ಲ ಅಂತಂದ್ರೆ ಒಂದಿದೆ. ಓಕೆನಾ? ಇಲ್ಲಿ 10 1 10 2 20 15 2 ಎಷ್ಟು? 30 ದಿನಗಳು. 30 ದಿನಗಳು ಸರಿಯಾದ ಉತ್ತರ. ಓಕೆನಾ ವಿದ್ಯಾರ್ಥಿಗಳೇ? ಈಗ ಕ್ವಾಂಟ್ ಕ್ವಶನ್ಸ್ಗಳು ಕಂಟಿನ್ಯೂ ಮಾಡಿದ್ದೀವಿ. ಈಗ ಡೈರೆಕ್ಟಾಗಿ ನಾವು GKಗೆ ಬಂದುಬಿಡೋಣ. ಮೇಯ್ನಾಗಿ ಅದಕ್ಕೂ ಮುಂಚೆ ನೀವೇನಾದರೂ GK ಮತ್ತು GS ನಿಮಗೇನಾದರೂ ಇದುವರೆಗೂ ಆಗಿರ್ತಕ್ಕಂಥ ಪ್ರಶ್ನೆಗಳ PDF ಬೇಕು ಅಂತಂದರೆ 29 ರೂಪಾಯಿಗಳನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ಸ್ಕ್ಯಾನ್ ಮಾಡಿ ಅಮೌಂಟನ್ನು ಕಳಿಸಿ. ಇಲ್ಲಿ ಕೊಟ್ಟಿರ್ತಕ್ಕಂಥ udyogjeevan12@gmail.com ಅಂತಕ್ಕಂಥ ಇಮೇಲ್ ವಿಳಾಸಕ್ಕೆ ನೀವೇನು ಮಾಡ್ಬೋದು? ಅಮೌಂಟನ್ನು ಸೆಂಡ್ ಮಾಡ್ಬೋದು. ಅಮೌಂಟನ್ನು ಸೆಂಡ್ ಮಾಡಿದ ನಂತರ ಈ ಸ್ಕ್ರೀನ್ಶಾಟನ್ನು ಸೆಂಡ್ ಮಾಡಿದರೆ ನಿಮಗೆ PDF ನಿಮಗೆ ಟೋಟಲ್ ಆಗಿ ಇದುವರೆಗೂ ಆಗಿರ್ತಕ್ಕಂಥ ಪ್ರಶ್ನೆಗಳ PDFನ್ನು ನಿಮಗೆ ಕೊಡಲಾಗ್ತದೆ. ಇದಕ್ಕೆ ಏನು ಕೇಳ್ತಾ ಇದ್ದೀರಿ ಅಂತಂದರೆ ಬುಕ್ಗೆ ಡೆಲಿವರಿ ಚಾರ್ಜ್ ಇರುತ್ತೆ ಅಂತ ಕೇಳಿದ್ರೆ, ಇದು ಬುಕ್ ಇರೋದಿಲ್ಲ, PDF ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. PDF ನಿಮಗೆ ಫೋನಲ್ಲೇ ಓದ್ಕೋಬೋದು. PDF ಇರುತ್ತೆ. ಓನ್ಲಿ 29 rupees. ಓಕೆನಾ? ನೀವು ಡೆಲಿವರಿ ಚಾರ್ಜ್ ಎಲ್ಲ ಕೊಡೋದು ಯಾಕೆ? ಫೋನಲ್ಲೇ ನೋಡ್ಕೋಬೋದಲ್ವಾ ಇದುವರೆಗೂ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು. ಓಕೆ, ಈಗ ಡೈರೆಕ್ಟಾಗಿ ಏನು ಮಾಡೋಣ ಅಂತಂದರೆ, ಇನ್ನೂ ಕೂಡ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತ ಅಂದರೆ ಟೆಲಿಗ್ರಾಮ್ ಚಾನಲ್ ಇದೆ. ಏನು SSC ಆ್ಯಂಡ್ ಅದರ್ ಸೆಂಟ್ರಲ್ ಗೌರ್ನಮೆಂಟ್ ಜಾಬ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೇನೆ. ನಿಮಗೆ SSC GDಗೆ ಸಂಬಂಧಪಟ್ಟಂತೆ SSC GD ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗೆ ಸಂಬಂಧಪಟ್ಟಂತೆ ಏನಾದರೂ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇತ್ತು ಅಂತ ಟೆಲಿಗ್ರಾಮ್ಗೂ ಕೂಡ ಆ್ಯಡ್ ಮಾಡ್ತೀನಿ. ಟೆಲಿಗ್ರಾಮ್ನ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿದ್ದೇನೆ. ಈಗ ಡೈರೆಕ್ಟಾಗಿ ಬಂದುಬಿಡೋಣ. ಆಲ್ರೆಡಿ ಟೈಮ್ ಆಗಿಬಿಡ್ತು. 2 ಕ್ವಶನ್ ಮಾಡಿದ್ವಿ. ಕ್ವಾಂಟ್ ಕ್ವಶನ್ಗೆ ಟೈಮ್ ತೊಗೊಳುತ್ತೆ. ಅರ್ಥ ಆಯ್ತಾ? ಈಗ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಆ್ಯಸಿಡ್ ಪ್ರೆಸೆಂಟ್ ಇನ್ ದ ರೆಡ್ ಆ್ಯಂಟ್ಸ್ ಅಂತ ಕೊಟ್ಟಿದ್ದಾರೆ. ಕೆಂಪು ಇರುವೆಗಳಲ್ಲಿ ಇರತಕ್ಕಂಥ ಒಂದು ಆಮ್ಲ ಯಾವುದು ಅಂತ ಪ್ರಶ್ನೆ. ನೋಡಿ, ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಕೇಳ್ತಾರೆ. ಯಾವುದಿರುತ್ತೆ ಅಂತ ಅಂದರೆ ಫಾರ್ಮಿಕ್ ಆ್ಯಸಿಡ್ ಇರುತ್ತೆ. ಆಪ್ಷನ್ ಯಾವುದು ಅಂತ ನೋಡಿದ್ರೆ ಆಪ್ಷನ್ ಸಿ, ಫಾರ್ಮಿಕ್ ಆ್ಯಸಿಡ್ ಇಲ್ಲಿ ಕಂಡು ಬರುತ್ತೆ. ಅದೇ ರೀತಿ ನಾವು 2ನೇ ಪ್ರಶ್ನೆಗೆ ಬರೋದಾದರೆ ಏನಪ್ಪ 2ನೇ ಪ್ರಶ್ನೆ ಅಂತಂದರೆ ದ ಹುಸೇನ್ ಸಾಗರ್ ಲೇಕ್
ಹುಸೇನ್ ಸಾಗರ ಅಂತಕ್ಕಂಥ ಸರೋವರ ಇದೆ, ಅದು ಯಾವ ನಗರದಲ್ಲಿ ಕಂಡುಬರುತ್ತೆ ಅಂತ ಇಲ್ಲಿ ಪ್ರಶ್ನೆ. ಬೆಂಗಳೂರು, ಹೈದರಾಬಾದ್, ಭೂಪಾಲ್ ಮತ್ತು ಚೆನ್ನೈ ಅಂತ ಕೊಟ್ಟಿದ್ದಾರೆ. ಹುಸೇನ್ ಸಾಗರ್ ಎಂಬತಕ್ಕಂಥ ಒಂದು ಸರೋವರ ಏನಿದೆ ಅದು ಎಲ್ಲಿ ಕಂಡುಬರುತ್ತೆ ಅಂತ, ಎಲ್ಲಪ್ಪ ಕಂಡುಬರುತ್ತೆ ಇದು ಅಂತ ನೋಡೋದಾದರೆ ಇದು ಆಪ್ಷನ್ ಬಿ, ಹೈದರಾಬಾದ್ನಲ್ಲಿ ಕಂಡುಬರ್ತಕ್ಕಂಥ ಒಂದು ಸರೋವರ ಆಗಿದೆ. ಆಲ್ರೆಡಿ ಕೇಳಿದ್ದಾರೆ, ಮುಂದೆ ಕೂಡ ಕೇಳಬಹುದು, ನೆನ್ಪಿಟ್ಕೊಳ್ತಾ ಹೋಗಿ. ಅದೇ ರೀತಿ ಮುಂದಿನ ಪ್ರಶ್ನೆಯಿಂದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದ ಪಾರ್ಡನ್ ಪವರ್ ಆಫ್ ದ ಪ್ರೆಸಿಡೆಂಟ್ ಮೆನ್ಷನ್ಡ್ ಇನ್ ವಿಚ್ ಆರ್ಟಿಕಲ್ ಅಂತ. ಭಾರತದ ಸಂವಿಧಾನಗಳಲ್ಲಿ ರಾಷ್ಟ್ರಪತಿಗಳ ಕ್ಷಮಾದಾನ ಅಧಿಕಾರವನ್ನು ಯಾವ ವಿಧಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತ ಇಲ್ಲಿ ಪ್ರಶ್ನೆ. ತುಂಬ ಈಸಿ ಪ್ರಶ್ನೆ ಇದು. ಯಾವುದರಲ್ಲಿದೆ ಅಂತ ಅಂದರೆ 72ನೇ ವಿಧಿಯಲ್ಲಿ ಕಂಡುಬರುತ್ತೆ. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ ಆಗಿದೆ. ತುಂಬ ಇಂಪಾರ್ಟೆಂಟು, ಕೇಳ್ತಾರೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಹೂ ವಾಸ್ ದ ಫಸ್ಟ್ ಇಂಡಿಯನ್ ಟು ಜಾಯಿನ್ ಇಂಡಿಯನ್ ಸಿವಿಲ್ ಸರ್ವಿಸಸ್ ಅಂತ ಕೊಟ್ಟಿದ್ದಾರೆ. ಭಾರತೀಯ ನಾಗರಿಕ ಸೇವೆಗೆ ಸೇರಿದ ಮೊದಲ ಭಾರತೀಯ ಯಾರು ಅಂತ. ಸುರೇಂದ್ರನಾಥ್ ಬ್ಯಾನರ್ಜಿ, ಸತ್ಯೇಂದ್ರನಾಥ್ ಟ್ಯಾಗೋರ್, ದಾದಾಬಾಯಿ ನವರೋಜಿ, ಸುಭಾಷ್ ಚಂದ್ರ ಬೋಸ್ ಅಂತ. ಸುಭಾಷ್ ಚಂದ್ರ ಬೋಸ್ ಅವರು 4ನೇ ರ್ಯಾಂಕ್ ತೊಗೊಂಡು ಇವರು ಜಾಯ್ನ್ ಆಗ್ತಾರೆ. ಆದರೆ ಮೊದಲು ಇವರಲ್ಲ. ಯಾರಪ್ಪ ಮೊದಲು ಹಾಗಾದರೆ ಜಾಯ್ನ್ ಆದವರು? ತುಂಬ ಕೇಳ್ತಾರೆ ಇದನ್ನು. ಯಾರಪ್ಪ ಅಂತ ಸತ್ಯೇಂದ್ರನಾಥ್ ಟ್ಯಾಗೋರ್ ಎಂಬತಕ್ಕಂಥವ್ರು. ಸುರೇಂದ್ರನಾಥ್ ಬ್ಯಾನರ್ಜಿ ಅಲ್ಲ, ಸತ್ಯೇಂದ್ರನಾಥ್ ಟ್ಯಾಗೋರ್ ಎಂಬತಕ್ಕಂಥವ್ರು. ಯಾರಪ್ಪ ಅಂತಂದರೆ ಆಪ್ಷನ್ ಬಿ, ತುಂಬ ಇಂಪಾರ್ಟೆಂಟ್. ಇವರು ಮೊದಲ ಭಾರತೀಯರು, ಇವರು ಇಂಡಿಯನ್ ಸಿವಿಲ್ ಸರ್ವಿಸ್ಗೆ ಸೇರಿದವರು. ಅದೇ ರೀತಿ ನೋಡಿ ಮುಂದಿನ ಪ್ರಶ್ನೆ, ವಿಚ್ ಇಸ್ ದ ಲಾರ್ಜೆಸ್ಟ್ ಸಲೈನ್ ವಾಟರ್ ಲೇಕ್ ಇನ್ ಇಂಡಿಯಾ ಅಂತ. ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು ಅಂತ ಕೇಳಿದರೆ ದಾಲ್ ಸರೋವರ, ಊಲಾರ್, ಚಿಲ್ಕಾ ಮತ್ತು ಲೋಕಟಾಕ್ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಉಪ್ಪು ನೀರಿನ ಸರೋವರ ಅಲ್ಲ, ಇದು ಕೂಡ ಅಲ್ಲ, ಇದು ಇರ್ಬೋದು. ಬಟ್ ಇಲ್ಲಿ ಚಿಲ್ಕಾ ಸರೋವರ ಏನಿದೆ ಇದೊಂದು ಲಗುನ್ ಲೇಕ್, ಒಡಿಶಾದಲ್ಲಿ ಕಂಡುಬರುತ್ತೆ. ಒಡಿಶಾದಲ್ಲಿ ಕಂಡುಬರುತ್ತೆ. ಹಾಗಾಗಿ ಚಿಲ್ಕಾ ಸರೋವರ ಏನಿದೆ ಇದು ಉಪ್ಪು ನೀರಿನ ಸರೋವರ, ಇದು ಅತ್ಯಂತ ದೊಡ್ಡ ಉಪ್ಪು ನೀರಿನ ಸರೋವರ ಅಂತ ಕರೀತಾರೆ. ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗ್ತದೆ. ಅದೇ ರೀತಿ ನಾವು ಮುಂದಿನ ಪ್ರಶ್ನೆಗೆ ಬರೋದಾದರೆ, ದ ಗದರ್ ಪಾರ್ಟಿ ವಾಸ್ ಫೌಂಡೆಡ್ ಇನ್ 1913 ಇನ್ ವಿಚ್ ಸಿಟಿ ಅಂತ. ಗದರ್ ಪಾರ್ಟಿಯು 1913ರಲ್ಲಿ ಯಾವ ನಗರದಲ್ಲಿ ಸ್ಥಾಪನೆ ಆಯಿತು ಅಂತ ಪ್ರಶ್ನೆ. ಎಲ್ಲಪ್ಪ ಆಯಿತು ಇದು? ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಾಗುತ್ತೆ. ಲಾಲಾ ಹರ್ದಯಾಳ್ ಮತ್ತು ಮೋತಿಲಾಲ್ ನೆಹರು ಇಬ್ಬರು ಕೂಡಿ ಹೋಗಿ ಏನು ಮಾಡ್ತಾರೆ, ಈ ಒಂದು ಗದರ್ ಪಾರ್ಟಿಯನ್ನು ಏನು ಮಾಡ್ತಾರೆ, ಫಾರ್ಮೇಷನನ್ನು ಮಾಡ್ತಾರೆ. ತುಂಬ ಇಂಪಾರ್ಟೆಂಟು, ಕೇಳ್ತಾರೆ, ನೆನ್ಪಿಟ್ಕೊಳ್ತಾ ಹೋಗಿ. ಅದೇ ರೀತಿ ಮುಂದಿನ ಪ್ರಶ್ನೆ, ವಾಟ್ ಇಸ್ ದ ಎಸ್ ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ. ಕಾಂತೀಯ ಅಭಿವಾಹದ ಏಕಮಾನ ಯಾವುದು? ಯಾರು ಕೂಡ ಇದಕ್ಕೆ ಆನ್ಸರ್ನ ಮಾಡಿ ಬಂದಿರೋದಿಲ್ಲ. ನೋಡಿ ವೆಬರ್ ಎಂಬತಕ್ಕಂಥದ್ದು ಏನಿದೆ ಈ ಒಂದು ಮ್ಯಾಗ್ನೆಟಿಕ್ ಫ್ಲಕ್ಸ್ನ ಒಂದು SI ಯೂನಿಟ್ ಅಂತ ನಾವು ಕರಿತೇವೆ. ಅದೇ ರೀತಿ ಮುಂದಿನ ಪ್ರಶ್ನೆಗೆ ಬರೋದಾದರೆ, ಛೌ ಎಂಬತಕ್ಕಂಥ ಒಂದು ಟ್ರೆಡಿಷನಲ್ ಡ್ಯಾನ್ಸ್ ಏನಿದೆ ಅದು ಯಾವ ಒಂದು ಸ್ಟೇಟ್ ಅಥವಾ ರಾಜ್ಯದಿಂದ ಬರುತ್ತೆ ಅಂತ. ಛೌ ನೃತ್ಯ ಏನಿದೆ ಅದು ಯಾವ ರಾಜ್ಯಗಳ ಗುಂಪಿನಲ್ಲಿ ಜನಪ್ರಿಯವಾಗಿದೆ ಅಂತ. ಟೋಟಲ್ ಆಗಿ 3 ರಾಜ್ಯಗಳು ಇಲ್ಲಿ ಬರ್ತವೆ ಛೌ ಎಂಬತಕ್ಕಂಥ ಒಂದು ಡ್ಯಾನ್ಸನ್ನು ಮಾಡ್ತಕ್ಕಂಥ 3 ರಾಜ್ಯಗಳು. ನೋಡಿ ಯಾವ್ದು ನೋಡಿ, ಪಶ್ಚಿಮ ಬಂಗಾಳ, ಒಡಿಶಾ, ಜಾರ್ಖಂಡ, ಕೇರಳ, ತಮಿಳುನಾಡು, ಕರ್ನಾಟಕ, ಪಂಜಾಬ್, ಹರಿಯಾಣ, ರಾಜಸ್ಥಾನ, ಅಸ್ಸಾಂ, ಮಣಿಪುರ, ಮಿಜೋರಾಂ ಅಂತ. ತುಂಬ ಇಂಪಾರ್ಟೆಂಟ್ ಇದು, ತುಂಬ ಸಲ ಕೇಳಿದ್ದಾರೆ ಆಲ್ರೆಡಿ, ಇನ್ನೂ ಕೂಡ ಕೇಳ್ತಾನೆ ಇದ್ದಾರೆ. ಪಶ್ಚಿಮ ಬಂಗಾಳ, ಒಡಿಶಾ ಮತ್ತು ಜಾರ್ಖಂಡ್ ಅಂತ. ಓಕೆನಾ. ಈ ಒಂದು 3 ರಾಜ್ಯಗಳಲ್ಲಿ ಏನು ಆಡ್ತಾರೆ ಅಂತ ಅಂದರೆ ಈ ಒಂದು ಛೌ ಎಂಬತಕ್ಕಂಥ ಒಂದು ಏನು ಡ್ಯಾನ್ಸ್ ಫಾರ್ಮ್ ಇದೆ ಇಲ್ಲಿ ಆಟ ಆಡ್ತಾರೆ. ಓಕೆನಾ. ಪಶ್ಚಿಮ ಬಂಗಾಳ, ಒಡಿಶಾ ಮತ್ತು ಜಾರ್ಖಂಡ್. ಅದೇ ರೀತಿ ಮುಂದಿನ ಪ್ರಶ್ನೆ, ವಿಚ್ ಪಾರ್ಟ್ ಆಫ್ ದ ಬ್ರೈನ್ ಕಂಟ್ರೋಲ್ಸ್ ಇನ್ವಾಲಂಟರಿ ಆ್ಯಕ್ಷನ್ಸ್ ಲೈಕ್ ಬ್ರೀತಿಂಗು, ಹಾರ್ಟ್ ರೇಟ್ ಅಂತ. ಉಸಿರಾಟ ಮತ್ತು ಹೃದಯ ಬಡಿತದಂಥ ಒಂದು ಅನೈಚ್ಛಿಕ ಕ್ರಿಯೆಗಳನ್ನು ಮೆದುಳಿನ ಯಾವ ಭಾಗ ಇಲ್ಲಿ ನಿಯಂತ್ರಣ ಮಾಡುತ್ತೆ ಅಂತ. ಸೆರೆಬ್ರಮ್ ಅಂತ ಇದೆ, ಸೆರಿಬೆಲ್ಲಮ್, ಮೆಡುಲ್ಲಾ ಒಬ್ಲಾಂಗೇಟಾ, ಥಾಲಮಸ್ ಅಂತ ಕೊಟ್ಟಿದ್ದಾರೆ. ಯಾರಪ್ಪ ಇದನ್ನು ಮಾಡ್ತಾರೆ? ತುಂಬ ಇಂಪಾರ್ಟೆಂಟ್ ನೋಡಿ, ಯಾರು ಮಾಡ್ತಾರಪ್ಪ ಅಂತಂದರೆ ಮೆಡುಲ್ಲಾ ಒಬ್ಲಾಂಗೇಟಾ ಅವರ ಒಂದು ಮೆದುಳಿನಲ್ಲಿ ಒಂದು ಭಾಗ ಇರುತ್ತೆ. ಅವ್ರೇನು ಮಾಡ್ತಾರೆ, ಇನ್ವಾಲಂಟರಿ ಕಂಟ್ರೋಲ್ಸ್. ಇನ್ವಾಲಂಟರಿ ಅಂತಂದರೆ ಹಾರ್ಟ್ ರೇಟ್ ಇರ್ಬೋದು, ಮತ್ತು ಇಲ್ಲಿ ಕಿಡ್ನಿ ಏನು ಮಾಡುತ್ತೆ ಅಂತ ಬ್ಲಡ್ ಪ್ಯೂರಿಫೈ ಮಾಡುತ್ತೆ ಅದಿರ್ಬೋದು. ಮತ್ತು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೇನೆ ನಿಮಗೆ, ವುಮೆನ್ಸ್ದು ಏನು ಪ್ರತಿ ತಿಂಗಳ ಒಂದು ಪೀರಿಯಡ್ಸ್ ಅಂತ ಬರುತ್ತೆ, ಅದು ಕೂಡ ಯಾವುದು ಇನ್ವಾಲಂಟರಿ ಮಸಲ್ಸ್. ಇನ್ವಾಲಂಟರಿ ಆ್ಯಕ್ಷನ್ಸ್ ಯಾವುದರಿಂದ ಬರುತ್ತೆ? ಮೆಡುಲ್ಲಾ ಒಬ್ಲಾಂಗೇಟಾ. ಇದು ಕೂಡ ಗೊತ್ತಿರಬೇಕು. ಅದೇ ರೀತಿ ಮುಂದಿನ ಪ್ರಶ್ನೆ, ದ ಫಸ್ಟ್ ಇಂಡಸ್ಟ್ರಿಯಲ್ ಪಾಲಿಸಿ ಇನ್ ಇಂಡಿಪೆಂಡೆಂಟ್ ಇಂಡಿಯಾ ವಾಸ್ ಅನೌನ್ಸ್ಡ್ ಇನ್ ವಿಚ್ ಇಯರ್ ಅಂತ. ಸ್ವತಂತ್ರ ಭಾರತದ ಮೊದಲ ಕೈಗಾರಿಕಾ ನೀತಿಯನ್ನು ಯಾವ ವರ್ಷದಲ್ಲಿ ಘೋಷಣೆ ಮಾಡಲಾಯಿತು? ಯಾವ ವರ್ಷದಲ್ಲಿ ಮಾಡಿದರು? ಯಾರು ಇದಕ್ಕೆ ಇದು ಮಾಡಿದವರು ಯಾರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನು ಮಾಡ್ತಾರೆ, ಇಂಡಸ್ಟ್ರಿಯಲ್ ಪಾಲಿಸಿ ಮಾಡೋದಕ್ಕೆ ತುಂಬ ವರ್ಕ್ ಮಾಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ, ಫಸ್ಟ್ ಇಂಡಸ್ಟ್ರಿಯಲ್ ಪಾಲಿಸಿ ಯಾವಾಗ ಮಾಡಿದರು ಅಂತಂದರೆ 1948. ಇದರಿಂದ ಪ್ರತಿ ಮನುಷ್ಯನಿಗೆ 8 ಅವರ್ ಮಾತ್ರ ಕೆಲಸ ಮಾಡಬೇಕು, 8 ಅವರ್ ಮಾತ್ರ ವರ್ಕ್ ಇರಬೇಕು, ಮಿಕ್ಕವರು ಅವರಿಗೆ ಮಲ್ಕೊಳ್ಳೋದಕ್ಕೆ ಕೊಡಬೇಕು, ಅವನಿಗೆ ಟೈಮ್ ಕೊಡಬೇಕು ಅಂತ. ಓಕೆನಾ, ಅರ್ಥ ಆಯ್ತಾ? ಅದೇ ರೀತಿ ಬನ್ನಿ, ಹೂ ಅಮಾಂಗ್ ದ ಫಾಲೋಯಿಂಗ್ ವಾಸ್ ದ ಫೌಂಡರ್ ಆಫ್ ಲೋಧಿ ಡೈನಾಸ್ಟಿ ಅಂತ. ಇಬ್ರಾಹಿಂ ಲೋಧಿ, ಸಿಕಂದರ್ ಲೋಧಿ, ಬಹಲೋಲ್ ಲೋಧಿ, ದೌಲತ್ ಖಾನ್ ಲೋಧಿ ಅಂತ. ನೋಡಿ ತುಂಬ ಇಂಪಾರ್ಟೆಂಟು. ಇಬ್ರಾಹಿಂ ಲೋಧಿ ಅಂತಕ್ಕಂಥವನಿಗೆ ಬಾಬರ್ ಬಂದು ಏನು ಮಾಡ್ತಾನೆ, ಬಾಬರು ಈ ಒಂದು ಪಾಣಿಪತ್ ಕದನ 1526ರಲ್ಲಿ ಬಂದು ಏನು ಮಾಡ್ತಾನೆ, ಈ ಒಂದು ಲೋಧಿ ಡೈನಾಸ್ಟಿಯನ್ನು ಕೊನೆಗೊಳಿಸಿ ಮೊಘಲರ ಸಾಮ್ರಾಜ್ಯವನ್ನು ಕಟ್ತಾನೆ. ಯಾರಪ್ಪ? ಬಾಬರು.
ಅದಕ್ಕಾಗಿ ಆಪ್ಷನ್ ಎ ಅಲ್ಲ. ಸಿಕಂದರ್ ಲೋಧಿ ಕೂಡ ಇವನು ಏನು ಮಾಡ್ತಾನೆ ಅಂತ ಅಂದರೆ ಬಹಲೋಲ್ ಲೋಧಿ ಆದ ನಂತರ ಬರ್ತಕ್ಕಂಥ ರಾಜ ಸಿಕಂದರ್ ಲೋಧಿ ಅಂತ. ಇವನು ಕೂಡ ಕಟ್ಟಲ್ಲ. ಇಲ್ಲಿ ಬಹಲೋಲ್ ಲೋಧಿ ಅಂತಕ್ಕಂಥವ್ನು ಏನಿದ್ದಾನೆ ಸಿಕಂದರ್ ಏನು ಲೋಧಿ ಡೈನಸ್ಟಿಯ ಒಂದು ಪಿತಾಮಹ ಅಂತ ಕರಿತೇವೆ, ಅಥವಾ ಫೌಂಡರ್ ಅಂತ ಕರಿತೇವೆ, ಸ್ಥಾಪಕ ಅಂತ ಕರಿತೇವೆ. ಆಪ್ಷನ್ ಇಲ್ಲಿ ಯಾವುದಂತ ಕೇಳ್ಬೋದು, ಸಿ ಅಂತ. ಓಕೆನಾ. ಅದೇ ರೀತಿ ಬನ್ನಿ, ವಿಚ್ ಮಿರರ್ ಈಸ್ ಯೂಸ್ಡ್ ಆಸ್ ಅ ರಿಯರ್ ವ್ಯೂ ಮಿರರ್ ಇನ್ ದ ವೆಹಿಕಲ್ಸ್ ಅಂತ. ವಾಹನಗಳಲ್ಲಿ ಹಿನ್ನೋಟ ದರ್ಪಣವಾಗಿ ರಿಯರ್ ವ್ಯೂ ಮಿರರ್ ಆಗಿ ಯಾವ ದರ್ಪಣವನ್ನು ಬಳಸಲಾಗುತ್ತೆ ಅಂತ. ಪೀನ ದರ್ಪಣ, ನಿಮ್ನ ದರ್ಪಣ, ಸಮತಲ ದರ್ಪಣ, ಸಿಲಿಂಡರಾಕಾರದ ದರ್ಪಣ ಅಂತ ಕೊಟ್ಟಿದ್ದಾರೆ. ಯಾವ್ದು ಯೂಸ್ ಮಾಡ್ತಾರೆ? ತುಂಬ ಇಂಪಾರ್ಟೆಂಟ್ ಇದು ಕೂಡ. ಯಾವ್ದು ಮಾಡ್ತಾರೆ ಅಂತ ಅಂದರೆ ಕಾನ್ವೆಕ್ಸ್ ಮಿರರ್, ಪೀನ ದರ್ಪಣವನ್ನು ಯೂಸ್ ಮಾಡ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ, ನೆನ್ಪಿಟ್ಕೊಳ್ಳಿ. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆಗೆ ಬರೋದಾದರೆ, ದ ಕೂಡಂಕುಳಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ತುಂಬ ಸಲ ಕೇಳಿದ್ದಾರೆ ಈ ಒಂದು ಲೊಕೇಟ್ ಎಲ್ಲಾಗಿದೆ ಅಂತ. ಕೂಡಂಕುಳಂ ಎಂಬತಕ್ಕಂಥ ಒಂದು ನ್ಯೂಕ್ಲಿಯರ್ ಪರಮಾಣು ವಿದ್ಯುತ್ ಸ್ಥಾವರ ಎಲ್ಲಿ, ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ. ಎಲ್ಲಿ ಕಂಡುಬರುತ್ತೆ? ಇದು ತಮಿಳುನಾಡಲ್ಲಿ ಕಂಡುಬರುತ್ತೆ. ಕಲ್ಪಕ್ಕಂ ಮತ್ತು ಕೂಡಂಕುಳಂ ಎರಡು ಕೂಡ ಇಲ್ಲಿ ಕಲ್ಪಕ್ಕಂ ಮತ್ತು ಕೂಡಂಕುಳಂ. ಇದು ರೀಸೆಂಟ್ ಇದ್ದದ್ದು ಕೂಡಂಕುಳಂ. ಹಾಗಾದರೆ ಕರ್ನಾಟಕದಲ್ಲಿ ಒಂದಿದೆ. ಯಾವುದು ಕರ್ನಾಟಕದಲ್ಲಿ ಇರೋದು? ಕೈಗ ಎಂಬತಕ್ಕಂಥದ್ದು. ಕೈಗ ಇದನ್ನು ಯಾವ ಒಂದು ಜಿಲ್ಲೆಯಲ್ಲಿದೆ ಅಂತ ಕೇಳ್ತಾರೆ. ಉತ್ತರ ಕನ್ನಡ. ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ಮುಂದೆ ವಿಚ್ ಗ್ಯಾಸ್ ಈಸ್ ಪ್ರೊಡ್ಯೂಸ್ಡ್ ವೆನ್ ಬ್ಲೀಚಿಂಗ್ ಪೌಡರ್ ಈಸ್ ಎಕ್ಸ್ಪೋಸ್ಡ್ ಟು ಏರ್ ಅಂತ. ಬ್ಲೀಚಿಂಗ್ ಪೌಡರ್ ಏನಿದೆ ಅದನ್ನು ಗಾಳಿಲಿ ಬಿಟ್ಟಾಗ ಯಾವ ಗ್ಯಾಸ್ ಬರುತ್ತೆ ಅಂತ ನಮಗೆ ಸ್ಮೆಲ್ ಬರುತ್ತಲ್ವ, ಅದು ಯಾವ ಗ್ಯಾಸ್ ಇದು? ಕ್ಲೋರಿನ್ ಗ್ಯಾಸ್ ಇದು. ಅದಕ್ಕಾಗಿ ಸ್ಮೆಲ್ ಬರುತ್ತೆ. ಯಾವುದಂತ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಆಪ್ಷನ್ ಸಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಒಂದು ಪ್ರಶ್ನೆಗೆ ನಾವು ಹೋಗೋದಾದರೆ, ಸುಶೀಲ್ ಕುಮಾರ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸ್ಪೋರ್ಟ್ ಅಂತ. ಸುಶೀಲ್ ಕುಮಾರ್ ಅವರು ಯಾವ ಗೇಮಿಂದ ಅಸೋಸಿಯೇಟೆಡ್ ಆಗಿದ್ದಾರೆ ಅಂತ ಕೇಳಿದರೆ ಕುಸ್ತಿಯಿಂದ ಅಸೋಸಿಯೇಟ್ ಆಗಿದ್ದಾರೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಅದೇ ರೀತಿ ವಿಚ್ ಈಸ್ ದ ಹೈಯೆಸ್ಟ್ ವಾಟರ್ ಫಾಲ್ ಇನ್ ಇಂಡಿಯಾ. ಭಾರತದ ಅತಿ ಎತ್ತರವಾದ ಜಲಪಾತ ಯಾವುದು ಅಂತ ಕೇಳ್ತಾರೆ. ಕುಂಚಿಕಲ್ ಫಾಲ್ಸ್ ಅಂತ. ಕುಂಚಿಕಲ್ ಜಲಪಾತ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದರೆ ಯಾವ ನದಿಗೆ ಅಡ್ಡಲಾಗಿ ಈ ಒಂದು ಕುಂಚಿಕಲ್ ಜಲಪಾತವನ್ನು ಕಟ್ಟಿದ್ದಾರೆ? ಯಾರಿಗೆ ಗೊತ್ತಿದೆ ಕಮೆಂಟ್ ಮಾಡಿ ನೋಡೋಣ. ಕುಂಚಿಕಲ್ ಜಲಪಾತ ಯಾವ ನದಿಗೆ ಅಡ್ಡಲಾಗಿ ಕಟ್ಟಿದ್ದಾರೆ ಅಂತ ಕಮೆಂಟ್ ಮಾಡಿ. ಇಂಥವೆಲ್ಲ ನೀವು ನೋಡಬೇಕು, ನೋಡಿಲ್ಲ ಅಂತಂದರೆ ಗೊತ್ತಾಗಲ್ಲ. ಜೋಗ ಜಲಪಾತ ಕೂಡ ಕರ್ನಾಟಕದಲ್ಲಿದೆ, ಶಿವನ ಸಮುದ್ರ ಇದೆ, ದೂಧಸಾಗರ್ ಇದೆ, ಕುಂಚಿಗಲಲ್ಲಿದೆ. ನೋಡೋಣ, ಕಮೆಂಟ್ ಮಾಡಿ ಯಾವ ನದಿಗೆ ಅಡ್ಡಲಾಗಿ ಕಟ್ಟಿದ್ದಾರೆ ಅಂತ. ಓಕೆನಾ. ಅದೇ ರೀತಿ ಮುಂದಿನ ಪ್ರಶ್ನೆ, ದ ಕ್ರಿಪ್ಸ್ ಮಿಷನ್ ವಿಸಿಟೆಡ್ ಇಂಡಿಯಾ ಇನ್ ವಿಚ್ ಇಯರ್ ಅಂತ. ತುಂಬ ಇಂಪಾರ್ಟೆಂಟ್. ಕ್ರಿಪ್ಸ್ ಅಲೆಕ್ಸಾಂಡರ್ ಲಾರೆನ್ಸ್ ಅಂತ. ಟೋಟಲ್ ಆಗಿ 3 ಬರ್ತಾರೆ, KAL ಅಂತ. ಕ್ರಿಪ್ಸ್, ಅಲೆಕ್ಸಾಂಡರ್, ಲಾರೆನ್ಸ್ ಅಂತ. ಇದರಲ್ಲಿ ಹೆಡ್ ಯಾರು ಇರ್ತಾರೆ? ಕ್ರಿಪ್ಸ್ ಇರ್ತಾರೆ. ಕ್ರಿಪ್ಸ್ ಅವರು ಹೆಡ್ ಆಗಿರ್ತಾರೆ. ಈ ಒಂದು ಕ್ರಿಪ್ಸ್ ಮಿಷನ್ ವಿಸಿಟೆಡ್ ಇಂಡಿಯಾ ಇನ್ ವಿಚ್ ಇಯರ್ ಅಂತ ಕೇಳಿದರೆ ಯಾವುದಪ್ಪ, ಯಾವ ಇಯರಲ್ಲಿ ಬರುತ್ತೆ ಅಂತ ಕೇಳಿದರೆ ನಿಮಗೆ ನೆನ್ಪಿಟ್ಕೋಬೇಕು 1942 ಅಂತ ಈ ಒಂದು ಮಿಷನ್ ಬರ್ತದೆ. 1942. ಅದೇ ಮೌಂಟ್ ಬ್ಯಾಟನ್ ಪ್ಲಾನ್ ಕೇಳ್ತಾರೆ, 1946ರಲ್ಲಿ ಬರುತ್ತೆ ಮೌಂಟ್ ಬ್ಯಾಟನ್ ಪ್ಲಾನ್. ಕ್ರಿಪ್ಸ್ ಮಿಷನ್ 1942ರಲ್ಲಿ ಬರುತ್ತೆ. ಎರಡು ಕೂಡ ನೆನ್ಪಿಡಲಿ. ಅದೇ ರೀತಿ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಕೆಮಿಕಲ್ ನೇಮ್ ಆಫ್ ಬೇಕಿಂಗ್ ಸೋಡಾ ಅಂತ. ತುಂಬ ಈಸಿ ಪ್ರಶ್ನೆ, ಆದರೆ ಆಪ್ಷನ್ಸ್ ನೋಡಿ. ಸೋಡಿಯಂ ಕಾರ್ಬೋನೇಟು, ಬೈಕಾರ್ಬೋನೇಟು, ಕ್ಯಾಲ್ಸಿಯಂ ಕಾರ್ಬೋನೇಟು, ಸೋಡಿಯಂ ಹೈಡ್ರಾಕ್ಸೈಡ್ ಅಂತ. ಈ ರೀತಿ ಕೇಳ್ಬಿಟ್ಟಾಗ ನಮಗೆ ಬೈಕಾರ್ಬೋನೇಟ್ ನೆನಪಾಗಲ್ಲ, ಕಾರ್ಬೋನೇಟ್ ನೆನಪಾಗ್ಬಿಡುತ್ತೆ. Na2CO3 ಅಂತ. NaHCO3 ಅಂತ. ಸೋಡಿಯಂ ಬೈಕಾರ್ಬೋನೇಟ್. Na2HCO3 ಅಂತ. ಸೋಡಿಯಂ ಬೈಕಾರ್ಬೋನೇಟ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೊನೆಯ ಪ್ರಶ್ನೆ, ಹೂ ಇಸ್ ದ ಹೆಡ್ ಆಫ್ ದ ಗ್ರಾಮ ಪಂಚಾಯತ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ಎಲ್ಲರೂ ಕೂಡ ನಿಮ್ಮ ಒಂದು ಕಮೆಂಟ್ ಬಾಕ್ಸ್ ಏನಿದೆ ಅಲ್ಲಿ ಕೊಡಿ. ಮತ್ತು ಕೆಲವೊಬ್ಬರು ಕಮೆಂಟ್ ಬಾಕ್ಸ್ ಪಕ್ಕದಲ್ಲಿ ಹೈಪ್ ಅಂತ ಇರುತ್ತೆ. ಹೈಪ್ ಅಂತಲೂ ಕೂಡ ನೀವು ಮಾಡಿ. ಯಾಕೆ ಅಂತಂದರೆ ವಿಡಿಯೋವನ್ನು ಮಾಡ್ತಿದ್ದೀವಲ್ವ, ನೀವು ಹೈಪ್ ಮಾಡಿದರೆ ನಿಮ್ದೇನು ಕೂಡ ಹೋಗೋದಿಲ್ಲ. ಹೈಪನ್ನು ಮಾಡಿ, ಏನೂ ಕೂಡ ಅದನ್ನು ಅಮೌಂಟ್ ಕೇಳಲ್ಲ. ಮತ್ತು ನಿಮಗೇನಾದರೂ ನಮ್ಮ ಒಂದು ತರಗತಿಗಳು ಇಷ್ಟ ಆಗ್ತಾಯಿದ್ರೆ, ನಿಮಗೇನಾದರೂ ಕೊಡುಗೆಗಳನ್ನು ಕೊಡಬೇಕು ಅಂತ ಅಂದರೆ ಜಾಯಿನ್ ಬಟನ್ ಇದೆ. ಜಾಯಿನ್ ಬಟನ್ ಮುಖಾಂತರ ನೀವು ಗೋಲ್ಡ್ ಮೆಂಬರ್ಶಿಪ್ಪನ್ನು ನೀವು ಪಡ್ಕೋಬೋದು, ಕೊಡುಗೆಗಳನ್ನು ಕೊಡ್ಬೋದು. ಓಕೆನಾ. ಅದೇ ರೀತಿ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗೋದನ್ನು ಮರಿಬೇಡಿ. ನಿಮಗೇನಾದರೂ PDF ಬೇಕು ಅಂತಾರೆ, ಆಲ್ರೆಡಿ ನಾನು ಹೇಳಿದ್ದೇನೆ ಅಲ್ವಾ, ಒಂದು ಸ್ಕ್ಯಾನರ್ಗೆ ಅಮೌಂಟನ್ನು ಸೆಂಡ್ ಮಾಡಿ PDF ಪಡ್ಕೊಳ್ಳಿ. ನೆಕ್ಸ್ಟು ಉತ್ತರಗಳನ್ನು ಕೊನೆಯಲ್ಲಿ ಕೊಟ್ಟಿರ್ತೇನೆ, ನೀವು ನೋಡ್ಕೋಬೋದು. ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.